ಈಗ ಮಗುದು ಬಿಹೇವಿಯರಲ್ ಫ್ಯಾಕ್ಟ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಮಗು ಯಾರ್ಯಾರ ಜೊತೆಲಿ ಹೆಂಗೆ ಬಿಹೇವ್ ಮಾಡಬೇಕು, ಫ್ರೆಂಡ್ಸ್ ಜೊತೆಲಿ ಹೆಂಗೆ ಬಿಹೇವ್ ಮಾಡಬೇಕು, ದೊಡ್ಡವ್ರ ಜೊತೆಲಿ ಹೆಂಗೆ ಬಿಹೇವ್ ಮಾಡಬೇಕು, ಹೊರಗಡೆಯವ್ರನ್ನ ಹೆಂಗೆ ಗ್ರೀಟ್ ಮಾಡಬೇಕು. ಸೊ ಇವುಗಳನ್ನೆಲ್ಲ ಜೆಂಟಲ್ ವೇನಲ್ಲಿ ಹೆಂಗೆ ಹೇಳ್ಕೊಡ್ಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಸೊ ಇತ್ತೀಚೆಗೆ ಮಕ್ಕಳು ತುಂಬ ಹೈಪರ್ ಆ್ಯಕ್ಟಿವ್ ಮತ್ತು ಪೇಷನ್ಸ್ ಇಲ್ಲ ಮಕ್ಕಳಿಗೆ. ಭಾಳ ಬೇಗ ಪೇಷನ್ಸ್ ಕಳ್ಕೊತಾರೆ ಮತ್ತು ಹಠ ಮಾಡೋದು ಜಾಸ್ತಿ ಆಗ್ತಾಯಿದೆ. ಯಾಕೆ ಅಂತಂದರೆ ಪ್ಯಾಂಪ್ರಿಂಗ್ ಜಾಸ್ತಿ ಆಗ್ತಾಯಿದೆ. ಏನಕ್ಕೆ ಪ್ಯಾಂಪ್ರಿಂಗ್ ಜಾಸ್ತಿ ಆಗ್ತಾಯಿದೆ ಅಂತ ನಾವು ಯೋಚನೆ ಮಾಡಿದವಾಗ, ನಮ್ಮ ಜನ್ರೇಷನಲ್ಲಿ ಅಮ್ಮಂದರು ಫ್ರೀಯಾಗಿರ್ತಿದ್ರು, ಅಮ್ಮಂದರು ಹೌಸ್ ವೈಫ್ ಆಗಿರ್ತಿದ್ರು, ಫುಲ್ ಟೈಮು ಮನೆಗೆ ಡೆಡಿಕೇಟೆಡ್ ಆಗಿರ್ತಿದ್ರು. ಈಗ ಸೊಸೈಟಿಯಲ್ಲಿ ಸಿಕ್ಕಾಪಟ್ಟೆ ಚೇಂಜಸ್ ಆಗಿದೆ. ಈಗ ಎಲ್ಲರೂ ಮನೇಲಿ ಕೂತ್ಕೊಂಡು ಇರೋಕ್ಕಾಗಲ್ಲ. ಪ್ರಾಕ್ಟಿಕಲಾಗಿ ಎಲ್ಲರೂ ಹೊರಗಡೆ ಹೋಗಬೇಕು, ದುಡಿಬೇಕು. ಆದರೆ ಅಟ್ ದ ಸೇಮ್ ಟೈಮ್ ಮಗುದು ಬೆಳವಣಿಗೆಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಯಾಕೆ ಅಂತಂದರೆ ಇದು ಒಂದು ಮೇಜರ್ ರೆಸ್ಪಾನ್ಸಿಬಿಲಿಟಿ ಫ್ಯಾಮಿಲಿಯಲ್ಲಿ. ಸೊ ಅದನ್ನು ನಾವು ಅಮ್ಮಂದರು, ಪೇರೆಂಟ್ಸು, ಮನೆಯಲ್ಲಿರೋ ದೊಡ್ಡವರು ಎಲ್ಲರೂ ಗಮನದಲ್ಲಿಟ್ಕೋಬೇಕು. ಯಾಕೆ ಅಂತಂದರೆ ನಾವು ಅದಕ್ಕೆ ಎಲ್ಲ ಫೆಸಿಲಿಟೀಸು ಕೊಡ್ಬೋದು. ಒಳ್ಳೆ ಸ್ಕೂಲ್ಗೆ ಹಾಕ್ಬೋದು, ಒಳ್ಳೆ ಬಟ್ಟೆ ಕೊಡ್ಬೋದು, ಒಳ್ಳೆ ಫುಡ್ ಕೊಡ್ಬೋದು, ಎಲ್ಲ ಕೊಡ್ಬೋದು. ಆದರೆ ಒಳ್ಳೆ ನಾಲೆಡ್ಜು, ಒಳ್ಳೆ ನಡತೆ ಇವುಗಳನ್ನ ಕೊಡಬೇಕು ಅಂತಂದರೆ ನಾವು ಅವುಗಳ ಜೊತೆಲಿ ಸ್ಪೆಂಡ್ ಮಾಡಬೇಕಾಗುತ್ತೆ ಟೈಮನ್ನು. ಮಗುನ ಅರ್ಥ ಮಾಡ್ಕೋಬೇಕಾಗುತ್ತೆ. ಮಗು ಏನು ಕನ್ಫ್ಯೂಷನಲ್ಲಿದೆ, ಮಗು ಏನು ಕಲ್ತ್ಕೋತಾ ಇದೆ, ಏನನ್ನು ಕಲ್ತ್ಕೊಳ್ಳೋಕ್ಕೆ ಎಸಿಟೇಟ್ ಮಾಡ್ತಾ ಇದೆ, ಯಾಕೆ ಎಸಿಟೇಟ್ ಮಾಡ್ತಾ ಇದೆ, ಅದ್ರದ್ದು ಕ್ವಶನ್ಸ್ ಏನಿದ್ದಾವೆ, ಅದಕ್ಕೆ ನಾವು ಹೆಂಗೆ ಪೇಷನ್ಸಿಂದ ಆನ್ಸರ್ ಮಾಡಬೇಕು, ಇವೆಲ್ಲನೂ ದೊಡ್ಡವರಾದಂಥ ನಮ್ಮದೇ ಜವಾಬ್ದಾರಿ. ಏಕೆ ಅಂತಂದರೆ ಮಗುನ ಬ್ಲೇಮ್ ಮಾಡೋಕ್ಕಾಗಲ್ಲ ಈ ವಿಷಯದಲ್ಲಿ. ಮಗು ಹಠ ಮಾಡೋದು ಮಗುದ ನೇಚರ್. ಅದು ಮಗು ಅದು ಹಠ ಮಾಡೇ ಮಾಡುತ್ತೆ. ಮಗು ಹಠ ಮಾಡದೆ ದೊಡ್ಡವ್ರು ಹಠ ಮಾಡೋಕ್ಕಾಗಲ್ಲ. ಅಥವಾ ಮಗು ಮಿಸ್ಬಿಹೇವ್ ಮಾಡಿದೆ ದೊಡ್ಡವ್ರು ಮಿಸ್ಬಿಹೇವ್ ಮಾಡೋಕ್ಕಾಗಲ್ಲ. ಅದು ಮಿಸ್ಬಿಹೇವ್ ಮಾಡಿದವಾಗ ಅದಕ್ಕೆ ಯಾವ ರೀತಿಯಲ್ಲಿ ಹೇಳಬೇಕು, ಹೆಂಗೆ ಹೇಳ್ಬೇಕು ಅನ್ನೋದನ್ನು ನಾವು ಮೊದಲು ತಿಳ್ಕೋಬೇಕು. ಅದಕ್ಕೆ ಡಾಕ್ಟರ್ಸ್ ಹೇಳ್ತಾರೆ, ಮಕ್ಕಳ ಸೈಕಾಲಜಿಸ್ಟ್ ಏನು ಹೇಳ್ತಾರೆ ಅಂತಂದರೆ, ಮಗುಗೆ ಬೆಸ್ಟ್ ಟೈಮ್ ಅಂತಂದರೆ ನಿದ್ದೆ ಮಾಡೋದಕ್ಕಿಂತ ಮುಂಚೆ ಅಂತ ಹೇಳ್ತಾರೆ. ರಾತ್ರಿ ಮಗು ಸ್ಕೂಲಿಂದ ಬಂದು ಅದು ಬೆಡ್ ಟೈಮ್ ಏನಿದೆ, ಬೆಡ್ ಟೈಮಲ್ಲಿ ನೀವು ಮಗು ಜೊತೆಯಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡಿಕೊಂಡು ಅದ್ರದ್ದು ಇಡೀ ದಿನದ್ದು ಸ್ಟಡೀಸ್ದಲ್ಲದೆ ಜನರಲ್ ಟಾಪಿಕ್ಸ್ನ ಡಿಸ್ಕಸ್ ಮಾಡೋದು. ಅದರ ಜೊತೆಯಲ್ಲಿ ಆಫ್ಟರ್ 3 years ಮಗುಗೆ 3 ವರ್ಷ ಆದಮೇಲೆ ಅದು ಸ್ಕೂಲ್ಗೆ ಹೋಗಿ ಸ್ಕೂಲಲ್ಲಿ ಏನೇನು ಮಾಡ್ತು, ಏನೇನು ಆಟ ಆಡ್ತು ಅನ್ನೋದನ್ನು ತಿಳ್ಕೊಳ್ಳೋದಾಗ್ಬೋದು. ಅದರ ಹತ್ರ ಮಾತನಾಡಿ. ಮತ್ತು ನೀವು ಆ ಟೈಮ್ನಲ್ಲಿ ಮಗುಗೆ ಏನಾದರೂ ಮಿಸ್ಟೇಕ್ಸ್ ಆಗಿತ್ತು ಅಂತಂದರೆ, ಮಿಸ್ಟೇಕ್ ಮಾಡ್ತಾ ಇದೆ ಅಂತಂದರೆ ಯಾವ ರೀತಿಯಲ್ಲಿ ಅದಕ್ಕೆ ಹೇಳಬೇಕು ಅನ್ನೋದಾಗಲಿ ಆ ಟೈಮ್ನಲ್ಲಿ ಹೇಳಿದ್ರೆ ಮಗು ಚೆನ್ನಾಗಿ ಗ್ರಾಸ್ಪ್ ಮಾಡ್ಕೊಳ್ಳುತ್ತೆ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ ಮಗುಗೆ 6th ಸೆನ್ಸ್ ಒಂದು ಇದೆ ಅನ್ನೋದನ್ನು ನಾವೇ ಇಂಟ್ರೊಡ್ಯೂಸ್ ಮಾಡಿಕೊಡ್ಬೇಕು ಅಂತ ಹೇಳ್ತಾರೆ. ಸೊ ಇವೆಲ್ಲ ತುಂಬ ಇಂಟ್ರೆಸ್ಟಿಂಗ್ ಆಗಿದ್ದಾವೆ. ಇವೆಲ್ಲ ನಾವು ಮಕ್ಕಳಿದ್ದವಾಗ ನಮ್ಮ ಪೇರೆಂಟ್ಸ್ಗೆ ಗೊತ್ತಿರಲಿಲ್ಲ, ಅದರ ಅವಶ್ಯಕತೆಯೂ ಇರಲಿಲ್ಲ. ಆದರೆ ಈಗ ಜನ್ರೇಷನ್ ಚೇಂಜ್ ಆಗಿದೆ. ಆ್ಯಕ್ಚುಲಿ ಜನ್ಝಿ ಪೇರೆಂಟ್ಸು ಈಗ ತುಂಬ ಚೆನ್ನಾಗಿ ಇವುಗಳನ್ನೆಲ್ಲ ಅಳವಡಿಸ್ಕೊಳ್ತಾ ಇದ್ದಾರೆ ಮಕ್ಕಳನ್ನ ಬೆಳೆಸೋ ಇದರಲ್ಲಿ. ಸೊ ಇನ್ನೂ ಪರ್ಸೆಂಟೇಜು ಸಾಲದು. ಇನ್ನು ಭಾಳ ಜನ ಪೇರೆಂಟ್ಸು ಇಂಪ್ಲಿಮೆಂಟ್ ಮಾಡ್ಕೋಬೇಕಾಗಿರೋಂಥ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ ಇದಕ್ಕೆ ಪೇಷನ್ಸು ಅನ್ನೋದು ತುಂಬ ಇಂಪಾರ್ಟೆಂಟು. ಟೈಮ್ ಕೊಡಬೇಕು. ಯಾಕೆ ಅಂತಂದರೆ ಈಗ ಪೇರೆಂಟ್ಸ್ ಇಬ್ಬರೂ ಕೆಲಸಕ್ಕೆ ಹೋಗ್ತಾರೆ, ಇಬ್ಬರೂ ಬ್ಯುಸಿ ಇರ್ತಾರೆ, ಇಬ್ಬರೂ ಅವ್ರದ್ದೇ ಆದಂಥ ಟಾಸ್ಕ್ಸು, ಚಾಲೆಂಜಸ್ಸು ನಿಜವಾಗ್ಲೂ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಆದರೆ ನಾವು ಪೇರೆಂಟ್ಸ್ ಆಗೋದಕ್ಕಿಂತ ಮುಂಚೆ ನಾವು ಇದಕ್ಕೆಲ್ಲ ಒಂದು ಟೈಮ್ ಟೇಬಲ್ ಹಾಕ್ಕೊಂಡು, ನಾವು ಮಗುಗೆ ಇಷ್ಟು ಟೈಮು, ಇಷ್ಟು ಅಟೆನ್ಷನ್ನು, ಇಷ್ಟು ನಾವು ಕೊಡ್ತೀವಿ ಅನ್ನೋದನ್ನೆಲ್ಲ ಡಿಸೈಡ್ ಮಾಡಿದ್ಮೇಲೆ ಸಾಧ್ಯವಾದರೆ ಪೇರೆಂಟ್ಸ್ ಆಗೋದು ಒಳ್ಳೆಯದು. ಯಾಕೆ ಅಂತಂದರೆ ಮಗು ನಾಳೆಗೆ ಸರಿಯಾಗಿ ಬೆಳೀಲಿಲ್ಲ ಅಂತಂದರೆ ನೀವೇನೇ ಅಚೀವ್ ಮಾಡಿದ್ರು ಹೊರಗಡೆ ನೀವು ಅಚೀವ್ ಮಾಡಿದ್ರೂ ಮಗು ಸರಿಯಾಗಿ ಬೆಳೀಲಿಲ್ಲ ಅಂತಂದರೆ ಆ ರಿಗ್ರೆಟ್ಸು ನಿಮಗೆ ತುಂಬ ದೊಡ್ಡದಾಗಿರುತ್ತೆ. ಅದು ಎಲ್ರಿಗೂ ಗೊತ್ತಿರೋ ವಿಷಯ. ಸೊ ಅದಕ್ಕೇನೆ ಸೊಸೈಟಿಯಲ್ಲಿ ಮಗು ಯಾವ ರೀತಿ ಬಿಹೇವ್ ಮಾಡೋದನ್ನು ಯಾವ ರೀತಿ ಹೇಳ್ಕೊಡ್ಬೇಕು ಅನ್ನೋದನ್ನು, ಮತ್ತು ಸ್ಟಡೀಸು
ಹೆಂಗೆ ಮಾಡಬೇಕು, ಸ್ಟಡೀಸ್ಗೆ ಹೆಂಗೆ ಪೇರೆಂಟ್ಸು ಅದಕ್ಕೆ ಕೋಆಪ್ರೇಟ್ ಮಾಡಬೇಕು, ಅದು ಎಲ್ದಿ ವೇನಲ್ಲಿ ಕಲ್ತ್ಕೋಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಈ ಟಾಪಿಕ್ ಇಷ್ಟ ಆಗ್ತಿದೆ ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.